ಏನೇನೋ ಸಮರ್ಥನೆ ಮಾಡ್ಕೊತಾರೆ. ನಾನು ಕೆಲಸ ಮಾಡಿದ್ದೀನಿ, ಹಿಂಗೆ ಚೆನ್ನಾಗಾಗಿದೆ, ನನ್ನ ಜನರಿಗೆ ಸಹಾಯ ಆಗಿದೆ, ನೇರವಾಗಿ ಹಿಂಗೆ ಅವ್ರ ಗುಣಮಟ್ಟ ಹೆಚ್ಚಿಸ್ಲಿಕ್ಕೆ ಸಾಧ್ಯವಾಗಿದೆ, ನಾನು ಬಡವರು ಬಂದಾಗಿದ್ದೀನಿ, ಶಿಕ್ಷಣವನ್ನು ಕೊಟ್ಟಿದ್ದೀನಿ, ಆರೋಗ್ಯವನ್ನು ಕೊಟ್ಟಿದ್ದೀನಿ, ಕಾನೂನು ಸುವ್ಯವಸ್ಥೆ ಚೆನ್ನಾಗಿ ಕೊಟ್ಟಿದ್ದೀನಿ, ಮೂಲಭೂತ ಸೌಕರ್ಯ ಕೊಟ್ಟಿದ್ದೀನಿ, ಭ್ರಷ್ಟಾಚಾರ ಆಡಳಿತವನ್ನು ಕೊಟ್ಟಿದ್ದೀನಿ. ಬರೀ ಭ್ರಷ್ಟಾಚಾರ. ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಹೋದರೆ ಅಲ್ಲಿ ಎಕ್ಸೈಸ್ ಅಂಗಡಿಯವರನ್ನೇ ಗಲಾಟೆ, ಅಧಿಕಾರಿಗಳನ್ನೇ ಯಾವ್ದಾದ್ರು ನೋಡಿದರೆ ಇತಿಹಾಸದಲ್ಲಿ ಅಧಿಕಾರಿಗಳನ್ನೇ ಏನು ಪ್ರೊಟೆಸ್ಟ್ ಮಾಡಲಿಕ್ಕೆ, ಧರಣ ಮಾಡಲಿಕ್ಕೆ ಅಧಿಕಾರಿಗಳು ನೇರವಾಗಿ ಒಬ್ಬ ಸಚಿವನು ಮತ್ತು ಸರ್ಕಾರದ ಮೇಲೆ ಎಕ್ಸೈಸ್ ಇಲಾಖೆಯಲ್ಲಿ ಗುತ್ತಿಗೆದಾರರು ನೇರವಾಗಿ 60% ಭ್ರಷ್ಟಾಚಾರದ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಅಂತ ನೇರವಾಗಿ ಗುತ್ತಿಗೆದಾರರು 32,000 ಕೋಟಿ ಬಾಕಿ ಉಳಿಸ್ಕೊಂಡಿದ್ದೀರಾ. ಎಲ್ಲರೂ ಲಾವ್ ಮೈನರ್ ಇರಿಗೇಷನ್, ಮೇಜರ್ ಇರಿಗೇಷನ್, PWD, ನಗರಾಭಿವೃದ್ಧಿ ಇಲಾಖೆ ಎಲ್ಲ ನೋಡಿದ್ದೀರ. ನಗರಾಭಿವೃದ್ಧಿ ಇಲಾಖೆ ಈಗ ಫೈಲ್ ಎಲ್ಲಿಗೆ ಹೋಗ್ತಿದೆ? ಮೂಡೇನಲ್ಲಿ ಇರ್ತದ? ಯಾವ್ದಾದ್ರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿನಲ್ಲಿ ಇರ್ತದ? ಎಲ್ಲಿಗೆ ಹೋಗ್ತಿದೆ ಫೈಲು? ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಫೀಸ್ಗೆ ಹೋಗ್ಬೇಕು. ಯಾಕಪ್ಪ? ಅಥಾರಿಟಿ ಅಂತ ಮಾಡ್ಬಿಟ್ಟು ನೀವೇ ತರಿಸ್ಕೋತೀರ? ಎಲ್ಲ ನೋಡಿದ್ದೀರಾ? ಒಬ್ಬರೇ ಒಬ್ಬ ಸಚಿವರು, ಇಡೀ ಸಚಿವ ಸಂಪುಟದಲ್ಲಿ ಒಬ್ಬರೇ ಒಬ್ಬ ಸಚಿವರು, ಒಬ್ಬರೇ ಒಬ್ಬರು, ಒಂದು ವ್ಯಕ್ತಿ ಪ್ರಾಮಾಣಿಕ, ಒಬ್ಬ ವ್ಯಕ್ತಿ ಪ್ರಾಮಾಣಿಕ. ಭ್ರಷ್ಟಾಚಾರದ ಅಭಿಯಾನವನ್ನು ಮಾಡಿ, ಭ್ರಷ್ಟಾಚಾರದ ಆಪಾದನೆಯನ್ನು ಮಾಡಿ, ನಿಮ್ಗೇನಾರು ಆತ್ಮಸಾಕ್ಷಿ ಇದೆಯಾ? ಏನು ಸಾಧನಾ ಸಮಾವೇಶ ಮಾಡ್ತಿದ್ದೀರಾ? ಏನು ಸಮರ್ಪಣೆ? ಅಬ್ಬಬ್ಬಬ್ಬ, ಸಮರ್ಪಣೆ. ಸಮರ್ಪಣೆ ಎಂತ ಸಮರ್ಪಣೆ? ಅರ್ಪಣೆ. ಎಲ್ಲ ಗುಳುಂ ಕಂಡಿದ್ನೆಲ್ಲ ನುಂಗುವಂತ ಇಂಥ ಯಾರ ಇತಿಹಾಸದಲ್ಲಿ ಇಂಥ ಭ್ರಷ್ಟಾಚಾರವನ್ನು ಮಾಡ್ತಿರುವಂಥ ಎಂದೂ ಕಾಣದಂಥ ಒಂದು ಸರ್ಕಾರ, ಇತಿಹಾಸದಲ್ಲಿ 50 ವರ್ಷ ಅನುಭವ ಇರುವಂಥ ಮುಖ್ಯಮಂತ್ರಿ ಅಸಹಾಯಕರಾಗಿ ಭ್ರಷ್ಟಾಚಾರಕ್ಕೆ ಉತ್ತೇಜನ ಕೊಡ್ಕೊಂಡು ಕೂತಿದ್ದಾರೆ. ಅವ್ರ ಕುರ್ಚಿನೇ ಅಲ್ಲಾಡ್ತಿರ್ತದೆ, ಅವ್ರ ಕುರ್ಚಿಗೆ ಕೈ ಹಾಕಿರ್ತಾರೆ ಎಲ್ಲರೂ. ಉಪಮುಖ್ಯಮಂತ್ರಿ ಕುರ್ಚಿಗೆ ಇನ್ಯಾರ ಕೈ ಹಾಕಿರ್ತಾರೆ, ಮಂತ್ರಿಗಳ ಕುರ್ಚಿಗೆ ಇನ್ಯಾರ ಕೈ ಹಾಕಿರ್ತಾರೆ, ಒಬ್ಬರು ಚೇರಿಗೆ ಇನ್ನೊಬ್ರು ಕೈ ಹಾಕೊಂಡು ಕೂತಿರ್ತಾರೆ. ಬರೀ ಕುರ್ಚಿ, ಅಧಿಕಾರಿ. ಓಲಿ ಗ್ಯಾರಂಟಿ ಸರ್ಕಾರ ಅಂತ. ಗ್ಯಾರಂಟಿನಾರ ತಿಂಗಳು ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ ನಿಮಗೆ. ಏನ್ ಸಂಬಳನ ಅನ್ಕೊಂಡಿದ್ದೀರಾ? ತಿಂಗಳು ಕೊಡಕ್ಕೆ? ಏನು ಇವ್ರು ಮನೆ ದುಡ್ಡು ಕೊಡ್ತಿದ್ದಾರೆ? ಹೌದು, ತಿಂಗಳಿಗೆ ಕೊಡಬೇಕು ಅಂತ ಹೇಳಿದ್ದೀರಾ, ತಿಂಗಳೇ ಕೊಡಬೇಕು. ಬೇಷರತ್ತಾಗಿ ಕೊಡ್ತೀವಿ ಗ್ಯಾರಂಟಿ ಅಂತ ಹೇಳಿದ್ದೀರಿ, ಬೇಷರತ್ತಾಗಿ ಕೊಡಿರಿ. ಯಾರು ನಿಮ್ಗೆ ತಡೆ ಮಾಡಿದ್ವಾ? ಸಂಬಳನ ನಿಮ್ಗೆ ಕೊಡಕ್ಕೆ? ರೈತರಿಗೆ ಪರಿಹಾರ ಕೊಡಬೇಕಂದ್ರೆ ಪರಿಹಾರಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊತಾರೆ ಅಂತ ಹೇಳುವಂತ ದುರಾಂಕಾರಿ ಸಚಿವರು ಇದ್ದಾರೆ. ಮಾರುಕಟ್ಟೆ, ರೈತರು ಕೇಳ್ತಿರೋದೇನು? ನಾವು ಬೆಳೆದಂತ ಬೆಳೆಗಳಿಗೆ ಬೆಲೆ ಸಿಗ್ಬೇಕು ಅಂತ ಕೇಳ್ತಿದ್ದಾರೆ ನೇರವಾಗಿ. ಆ ಬೆಳೆಗಳಿಗೆ ಸಿಗಕ್ಕೆ, ಬೆಳೆದಂತ ಬೆಳೆಗಳಿಗೆ ಬೆಲೆ ಸಿಗ್ತಿಲ್ಲ. ಅದನ್ನು ಗುಣಂ ಅನ್ನುವಂಥ APMC ಸಚಿವ ಎಲ್ಲಾರ ಒಂದೇ ಒಂದು ಕಡೆ ನೇರವಾಗಿ ನಿರ್ವಹಣೆಯನ್ನು, ಒಂದು ಕೈಗಾರಿಕೆನಲ್ಲಿ ಒಂದು ನಿರ್ವಹಣೆಯನ್ನು ಮಾಡಿ ಉದ್ಯೋಗ ನಿರ್ಮಾಣ ಮಾಡ್ತಿರುವಂಥ ಸರ್ಕಾರನೇ ಇದು. ಎಲ್ಲ ಕೈಗಾರಿಕೆಗಳು ಗುಳೆ ಹೋಗ್ತಿದ್ದಾವೆ. ಈ ರಾಜ್ಯದಲ್ಲಿ ಕರೆಂಟಿನ ಬಿಲ್ ಇಷ್ಟು ಏರಿಸಿದ್ರೆ ಯಾವ ಉದ್ಯೋಗಗಳು ಇರ್ತದೆ, ಯಾವ ಕೈಗಾರಿಕೆ ಇರ್ತದೆ? ಈ ರೀತಿ ಪ್ರತಿಯೊಂದು ಹಂತದಲ್ಲೂ SCP TSP ದಲಿತ ವಿರೋಧಿ ಸರ್ಕಾರವಾಗಿ ಇವತ್ತು ದಲಿತ ಸಂಘಟನೆ ದಲಿತ ವಿರೋಧಿ ಸರ್ಕಾರ ಆಗಿದೆ. ಕಾಂಗ್ರೆಸ್ ಹಟಾವೋ ದಲಿತ್ ಬಚಾವೋ ಅನ್ನುವಂಥ ಶೀರ್ಷಿಕೆಯನ್ನು ಕೊಟ್ಟು ಹೋರಾಟವನ್ನು ಮಾಡ್ತಿದ್ದಾರೆ. ಮತ್ತೆ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ 100% ನುಂಗಿ, ಎಲ್ಲ ನೋಡಿದರೆ ಇತಿಹಾಸದಲ್ಲಿ 100% ದುಡ್ಡನ್ನು ಹೊಂದಿರುವಂಥವ್ರು. ಒಂದೇ ಒಂದು ಘನ ಕಾರ್ಯ, ಒಂದೇ ಒಂದು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದೇ ಒಂದು ಒಳ್ಳೆ ಕೆಲಸ ಆಗಿದೆ ಅಂತ ಒಂದೇ ಒಂದು ತೋರಿಸ್ಲಿಕ್ಕೆ. ಆದರೆ ಹೇಳೋದು ತೋರ್ಕೊಳ್ಳೋದಪ್ಪ. 7 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. 7 ಲಕ್ಷ ಕೋಟಿ
ರೆವಿನ್ಯೂ ಡಿಫಿಷಿಟ್ ಬಡ್ಜೆಟ್ ಇತಿಹಾಸದಲ್ಲಿ ರೆವಿನ್ಯೂ ಡೆಫಿಷಿಟ್ ಬಡ್ಜೆಟಲ್ಲೇ ಕೊಟ್ಟಿಲ್ಲ. ಇವರು ಅಧಿಕಾರಕ್ಕೆ ಬಂದ ದಿನದಿಂದನೂ ರೆವಿನ್ಯೂ ಡೆಫಿಷಿಟ್ ಬಡ್ಜೆಟ್, ಸಾಲದ ಮೇಲೆ ಸಾಲ, ಸಾಲದ ಮೇಲೆ ಸಾಲ, ಆಡಳಿತ ಇಲ್ಲ. ಏನನ್ನು ಮಾಡ್ತಾ ಇದ್ದಾರೆ? ಕೆಟ್ಟ ಸರ್ಕಾರ, ಜನ ವಿರೋಧಿ ಸರ್ಕಾರ, ಕಮಿಷನ್ ಸರ್ಕಾರ, ವಸೂಲಿ ಸರ್ಕಾರ, 60% ಸರ್ಕಾರ, 100% ಸರ್ಕಾರ. ಈ ಕಾಂಗ್ರೆಸ್ ಸರ್ಕಾರದ ಸಾಧನ ಸಮಾವೇಶ ಏನಂದ್ರೆ ನಾವು ಭ್ರಷ್ಟಾಚಾರಿಗಳು, ATM ಸರ್ಕಾರ, ವಸೂಲಿ ಸರ್ಕಾರ, ಅದೇ ನಮ್ಮ ಸಾಧನೆ. ನಾವು ಭ್ರಷ್ಟಾಚಾರಿಗಳು, ತುಷ್ಟೀಕರಣದ ರಾಜಕಾರಣವನ್ನು ಮಾಡಿ ದಲಿತ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರವೇ ನಮ್ಮ ಸರ್ಕಾರ ಅಂತ ಈ ಸಾಧನ ಸಮಾವೇಶದಲ್ಲಿ ಜನಕ್ಕೆ ತಿಳಿಸುವಂಥದ್ದು ಮಾಡ್ತಿದ್ದಾರೆ. ಇವನ್ನೆಲ್ಲವನ್ನು ಖಂಡಿಸಿ ನಿಮ್ಮ ಸಾಧನೆ ಏನೂ ಸಾಧನೆಯನ್ನು ಕೊಟ್ಟಿಲ್ಲ, ಜನಕ್ಕೆ ಜನರ ಬದುಕನ್ನು ಬರ್ಬಾದ್ ಮಾಡಿದ್ದೀರಂತ ಭಾಳ ಸ್ಪಷ್ಟವಾಗಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಬಯಸೋದಕ್ಕೆ ಇಷ್ಟಪಡ್ತೀವಿ. ಈ ವಿಚಾರದಲ್ಲಿ ಎಲ್ಲ ಕಡೆನೂ ಜನ ಜಾಗೃತಿಯನ್ನು ಮಾಡ್ತಾ ಇರ್ತೀವಿ. ಜನರುಗಳು ಪ್ರತಿಯೊಂದು ಮನೆಗಳಿಗೂ ತಲುಪಿ ಹೇಗೆ ದೇಶಕ್ಕೆ ಏನು ಯುದ್ಧದ ಸಮಯದಲ್ಲೂ ಯಾವ ರೀತಿ ನಡವಳಿಕೆಯನ್ನು ಮಾಡ್ತಿದ್ದಾರೆ ಮತ್ತು ಕೆಟ್ಟ ಆಡಳಿತವನ್ನು ಕೊಟ್ಟಿರುವಂಥ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಜನಾಂದೋಲನವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಏನು ಈ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮನ್ನು ಉದ್ದೇಶಿಸಿ ಮಾತಾಡೋದು ಅವಕಾಶ ಆಗಿದೆ. ಇನ್ನೇನಾದ್ರು ಪ್ರಶ್ನೆ ಇದ್ದರೆ ನೀವು ಕೇಳಬೇಕು ಅಂತ ಕೇಳ್ಬೋದು. ನೋಡಿ, ಭಾರತ ಯಾರ ಮಾತನ್ನು ಕೇಳ್ಕೊಂಡು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.